ನಮ್ಮ ದೇಶದ ಪರಿಸ್ಥಿತಿ ನೋಡಿ, ಒಂದು ಕಡೆ ಕೊರೋನಾ ಅಟ್ಟಹಾಸ, ಮಗದೊಂದು ಕಡೆ ರಣ ಮಳೆಗೆ ಜನ ನಿಜವಾಗ್ಲೂ ಒದ್ದಾಡ್ಬಿಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಆಗಸ್ಟ್ 10 ಅಂದರೆ ಬರುವ ಸೋಮವಾರ ರಾಜ್ಯ ಬಿಜೆಪಿ ನಾಯಕರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿನ ಭೀಕರ ಮಳೆ ಹಾನಿ ಬಗ್ಗೆ ಕೂಡ ಖುದ್ದು ಪ್ರಧಾನಮಂತ್ರಿಗಳೇ ಮಾಹಿತಿ ಪಡೆದುಕೊಂಡಿದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಪ್ರಧಾನಿ ಮೋದಿ ಜೊತೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು, ಕಂದಾಯ ಸಚಿವ ಆರ್ ಅಶೋಕ್ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ಸರ್ಕಾರದ ತುರ್ತು ಕ್ರಮ, ಏನೇನು ಪರಿಹಾರ ನಡೀತಾ ಇದೆ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಹಾನಿಯಾಗಿದೆ, ಒಟ್ಟಾರೆ ಏನೇನು ನಷ್ಟ, ಎಷ್ಟರ ಮಟ್ಟಿಗೆ ನಷ್ಟ, ಸದ್ಯದ ಸ್ಥಿತಿಗತಿ, ಇದೆಲ್ಲದರ ಬಗ್ಗೆ ಮೋದಿ ಅವ್ರಿಗೂ ಕೂಡ ಸಚಿವರು ವರದಿಯನ್ನು ಕೊಡಬೇಕಾಗಿದೆ. ಇದುವರೆಗೆ ಎಲ್ಲೆಲ್ಲಿ ಹೋದ್ರು, ಏನೇನಾಯಿತು, ಯಾವ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ, ಜನ ಒದ್ದಾಡ್ತಿದ್ದಾರೆ, ಸರ್ಕಾರ ತೆಗೆದುಕೊಂಡಿರುವಂಥ ನಿಲುವು, ಎಲ್ಲದ್ರ ಬಗ್ಗೆ ರಾಜ್ಯದ ಬಿಜೆಪಿ ನಾಯಕರು ಮೋದಿ ಅವರಿಗೆ ಎಕ್ಸ್ಪ್ಲನೇಷನ್ ಕೊಡಬೇಕು, ದಾಖಲೆ ಸಮೇತ. ಬಿಕಾಸ್ ಎಲ್ಲವನ್ನು ಹೇಳಲೇಬೇಕಲ್ಲ, ಏನೇನು ಆಗ್ತಿದೆ, ಏನೇನು ನಡೀತು ಅಂತ. ಒಂದು ಕಡೆ ಕೊರೋನಾ, ಮಗದೊಂದು ಕಡೆ ಮಳೆ ತಂದ ಅವಾಂತರ, ಪ್ರವಾಹ ತಂದಂಥ ಭೀತಿ, ಜನರು ಏನೇನು ಒದ್ದಾಡ್ತಿದ್ದಾರೆ, ಯಾವ ಭಾಗ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ. ಅಫ್ಕೋರ್ಸ್ ಕೊಡಗು ಭಾಗ ಇದ್ದೇ ಇದೆ, ದಕ್ಷಿಣ ಕನ್ನಡ ಅಂದರೆ ಕರಾವಳಿ ಭಾಗ ಅಂತೂ ಇದ್ದೇ ಇದೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಜೊತೆಗೆ ಮಲೆನಾಡು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಮಧ್ಯ ಕರ್ನಾಟಕ ದಾವಣಗೆರೆ, ಉತ್ತರ ಕರ್ನಾಟಕ ಧಾರವಾಡ, ಹುಬ್ಬಳ್ಳಿ, ಇನ್ನು ಯಾದಗಿರಿ, ಗದಗ, ಬೆಳಗಾವಿ, ಬಳ್ಳಾರಿ, ಇಡೀ ಕರ್ನಾಟಕ ಮಾತಾಡಬೇಕು ನಾನು ಹಂಗೆ ನೋಡಕ್ಕೆ ಹೋದರೆ. ಒಟ್ಟಾರೆ ಇನ್ನು ಹಳೆ ಮೈಸೂರು ಭಾಗ ಖಂಡಿತ ಹೌದು. ಕೇರಳದಿಂದ ಹೇಗೆ ಎಫೆಕ್ಟ್ ಆಯಿತು, ಮಹಾರಾಷ್ಟ್ರದಿಂದ ಹೇಗೆ ಎಫೆಕ್ಟ್ ಆಯಿತು, ಇದೆಲ್ಲ, ಮತ್ತು ಡ್ಯಾಮ್ಗಳ ಪರಿಸ್ಥಿತಿಗಳು, ಎಲ್ಲೇ ನೀರು ಹೊರಗೆ ಬಿಡ್ತಾ ಇದೆ, ಹೇಗೆ ಹೋಗ್ತಾ ಇದೆ, ಸರ್ಕಾರ ತೆಗೆದುಕೊಂಡಿರೋ ನಿಲುವು ಮತ್ತು ಅವರಿಗೆ ಪರಿಹಾರವಾಗಿ ಕೊಡ್ತಿರೋ ದುಡ್ಡು, ಪ್ಯಾಕೇಜಿಂಗ್ ಅಮೌಂಟ್ಗಳು, ಅದು ಹೇಗೆ ಯುಟಿಲೈಸ್ ಆಗ್ತಾ ಇದೆ, ಮುಂದಕ್ಕೆ ಹೇಗೆ ಎದುರಿಸೋ ಸಜ್ಜಾಗಿದ್ದೀವಿ, ಇನ್ನೂ ಜಾಸ್ತಿ ಆದರೆ ಏನು ಮಾಡಬೇಕು, ಕಡಿಮೆ ಆದರೆ ಗುಡ್ಡು, ಜಾಸ್ತಿ ಆದರೆ ಮತ್ತೆ ಫೇಸ್ ಮಾಡಬೇಕು. ಜೊತೆಗೆ ಕೊಡಗು ಭಾಗದಲ್ಲಿ 2 ವರ್ಷದಿಂದ ಏನಾಯಿತು, ಇವತ್ತೇನೇನು ಕ್ರಮ ತೆಗೆದುಕೊಂಡ್ರು, ಎಲ್ಲವನ್ನು ನರೇಂದ್ರ ಮೋದಿ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ರಾಜ್ಯದ ನಾಯಕರು. ಹೌದಲ್ವಾ, ಕೊರೋನಾ ಕಾಟ ಕೊಡ್ತಾ ಇದೆ. ಇನ್ನೊಂದು ಕಡೆ ಮಳೆ ರಾಯನ ಆರ್ಭಟ ಜೋರಾಗೇ ಇದೆ. ರಾಜ್ಯದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಅದರಲ್ಲೂ ಕೊಡಗಿನಲ್ಲಿ ಮಾತ್ರ ಭಾರಿ ಮಳೆ ಅಂತಾನೆ ಹೇಳಬೇಕು. ಅನಾಹುತಗಳನ್ನು ನೋಡ್ತಾ ಇದ್ದಾರೆ. ಯಾಕೆಂದರೆ ಮಳೆ, ಗಾಳಿ, ಗುಡ್ಡಗಳು ಕುಸಿತಾ ಇದೆ, ಭಾರಿ ಅನಾಹುತನೇ ನಡೀತಾ ಇದೆ. ಮಡಿಕೇರಿಯಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರ ಆಯಿತು, ಇದೆಲ್ಲದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ರೆಡಿ ಮಾಡಿದ್ದೀವಿ, ಬನ್ನಿ ನೋಡೋಣ. ಮಹಾಮಳೆಗೆ ಮುಳುಗಿದ ಮಂಜಿನ ನಗರಿ, ಎಲ್ಲೆಲ್ಲೂ ಪ್ರವಾಹ, ಕಂಡಲ್ಲಿ ಭೂಕುಸಿತ. ಕೊರೋನಾ ಆರ್ಭಟದ ನಡುವೆ ಇದೀಗ ಮಳೆ ಆರ್ಭಟ ಜೋರಾಗಿದೆ. ಅದರಲ್ಲೂ ಮಂಜಿನ ನಗರಿ ಕೊಡಗಿನಲ್ಲಂತೂ ಮಳೆರಾಯ ಅಬ್ಬರಿಸ್ತಿದ್ದಾನೆ. ಭಾರಿ ಮಳೆಯಿಂದ ಬೆಟ್ಟಗಳು ಕುಸಿತಿವೆ. ಎಲ್ಲಿ ನೋಡಿದ್ರೂ ನೀರು, ಎತ್ತ ನೋಡಿದ್ರೂ ಪ್ರವಾಹ ಸನ್ನಿವೇಶ. ಭೀಕರ ಪ್ರವಾಹಕ್ಕೆ ಕೊಡಗು ಜಿಲ್ಲೆ ಮತ್ತೆ ನಲುಗಿದೆ. ಮಳೆ ಅಬ್ಬರದಿಂದಾಗಿ ಭಾಗಮಂಡಲ ಉಕ್ಕಿ ಹರಿದಿದೆ. ಈ ನಡುವೆ ಬ್ರಹ್ಮಗಿರಿ ಬೆಟ್ಟ ಕುಸಿದು ತಲಕಾವೇರಿಯ ಅರ್ಚಕ ಕುಟುಂಬ ಕಣ್ಮರೆಯಾಗಿ 3 ದಿನ ಕಳೆದಿದೆ. ಕುಸಿದು ಮಣ್ಣಿನಡಿ 5 ಮಂದಿ ಇದ್ದ ಅರ್ಚಕ ಕುಟುಂಬ ಸಿಲುಕಿದ್ದು 20ಕ್ಕೂ ಹೆಚ್ಚು NDRF ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅರ್ಚಕ ನಾರಾಯಣ್ ಆಚಾರ್ ಅವರ ಸಹೋದರ ಆನಂದ ತೀರ್ಥ ಅವರ ಮೃತದೇಹ ಮಾತ್ರ ಪತ್ತೆಯಾಗಿದ್ದು, ಉಳಿದವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಅರ್ಚಕ ಕುಟುಂಬವೇ ಗುಡ್ಡ ಕುಸಿತದಿಂದ ಕಣ್ಮರೆಯಾಗಿರೋದ್ರಿಂದ ತಲಕಾವೇರಿಯಲ್ಲಿ ಪೂಜೆಯೂ ಇಲ್ಲದಂತಾಗಿದೆ. ಅರ್ಚಕ ಕುಟುಂಬ ಕಣ್ಮರೆಯಾಗಿದ್ದಕ್ಕೆ ಮಂಗಳೂರಿನಿಂದ ಮಡಿಕೇರಿಗೆ ಆಗಮಿಸಿದ್ದ ಅರ್ಚಕರ ಸಹೋದರಿ ಕಣ್ಣೀರಿಟ್ರು. ಕಾವೇರಮ್ಮನಿಗೆ ಪ್ರತಿದಿನ ಪೂಜೆ ಮಾಡಿದ್ರು ಹೀಗಾಯ್ತು ಅಂತ ಸಹೋದರಿ ಸುಶೀಲಾ ಕಣ್ಣೀರಿಟ್ರು. ಎಷ್ಟೋ ವರ್ಷದಿಂದ ಹೀಗೆ ನಮ್ಮ ಮನೆ ನಡೀತಾ ಇತ್ತು. ಇಷ್ಟು ಪೂಜೆ ಮಾಡಿ ನಮಗೆ ಇಂಥ ಕಷ್ಟ ಕೊಟ್ಟಲ್ಲ ಅಂತ ಎಷ್ಟು ಹೇಳುದು, ನಾನು ಎಲ್ಲ ಕಳ್ಕೊಂಡೆ. ಅರ್ಚಕ ಕುಟುಂಬ ಮಣ್ಣಿನಡಿ ಸಿಲುಕಿ 3 ದಿನದ ಬಳಿಕ ಕಾರ್ಯಾಚರಣೆ ನಡೆಸಲಾಯಿತು. ಭಾರಿ ಮಳೆ ಇದ್ದ ಕಾರಣಕ್ಕೆ ಕಾರ್ಯಾಚರಣೆ ಕೂಡ ವಿಳಂಬವಾಗಿದೆ. ಇನ್ನು ಬ್ರಹ್ಮಗಿರಿ ಬೆಟ್ಟ ಕುಸಿತ ಹಿನ್ನೆಲೆ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿ ತಲಕಾವೇರಿಗೆ ವಾಹನ ಸಂಚರಿಸಲು ಶೀಘ್ರವೇ ವ್ಯವಸ್ಥೆ ಮಾಡಿಕೊಡಬೇಕೆಂದು ಸಚಿವ ವಿ ಸೋಮಣ್ಣ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಕುಶಾಲನಗರದ ಹಲವು ಬಡಾವಣೆಗಳು ನೀರಿನಲ್ಲಿ ಮುಳುಗಿ ಹೋಗಿದೆ. ಬೋಟ್ ಮೂಲಕ ರಕ್ಷಣಾ ಕಾರ್ಯಾಚರಣೆ ನಡೀತಿದೆ.
ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ವಿ ಸೋಮಣ್ಣ ಹಾಗೂ ಸಂಸದ ಪ್ರತಾಪ್ ಸಿಂಹ ಭೇಟಿ ಮಾಡಿ ಸಂತ್ರಸ್ತರ ಅಳಲನ್ನ ಆಲಿಸಿದ್ರು. ಪ್ರತಿ ವರ್ಷ ಇದೇ ಸಮಸ್ಯೆ ಇದ್ದು ಶೀಘ್ರವೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಸಂತ್ರಸ್ತರು ಮನವಿ ಮಾಡಿಕೊಂಡ್ರು. ಭಾರಿ ಮಳೆಯಿಂದ ಕಾವೇರಿ ನದಿ ಉಕ್ಕಿ ಹರಿತಿದ್ದು ಮಡಿಕೇರಿ ನಾಪೊಕ್ಲು ಸಂಪರ್ಕ ಕಡಿತಗೊಂಡಿದೆ. ನೀರಿನ ರಭಸಕ್ಕೆ ಇಟ್ಟಿಗೆ ಫ್ಯಾಕ್ಟರಿಯೇ ಕೊಚ್ಚಿ ಹೋಗಿದೆ. ಇನ್ನು ಬಾಳೆ ತೋಟ, ಭತ್ತದ ಬೆಳೆಗಳು ಜಲಾವೃತಗೊಂಡಿದೆ. ಮಡಿಕೇರಿಯ ಗಣ್ಣಬಲಮುರಿ ಗ್ರಾಮ ಮುಳುಗಡೆಯಾಗಿದ್ದು 40 ಕುಟುಂಬಗಳು ಬೀದಿ ಪಾಲಾಗಿದೆ. ಅನ್ನ ನೀರಿಲ್ಲದೆ ಜನ ಪರದಾಡುತ್ತಿದ್ರು. ಇಲ್ಲಿಗೆ ಯಾರೊಬ್ಬ ಅಧಿಕಾರಿ ಭೇಟಿ ನೀಡಿಲ್ಲ ಅಂತ ನ್ಯೂಸ್ 18 ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಈ ಕಾವೇರಿ ಹೊಳೆ ನಮ್ಮ ಬಲದ ಸೈಡಲ್ಲಿ ಹರಿಯುತ್ತದೆ. ಅದು ಸುಮಾರು ಕೆಳಗಡೆ ಇದೆ. ಇದು ಕಳೆದ ವರ್ಷದ ತರ ಈ ವರ್ಷನೂ ನೀರು ಬಂದಿದೆ ಇಲ್ಲಿ. ಈ ಕಳೆದ ವರ್ಷ ಆದರೆ ಪಂಚಾಯತಿಯವರೆಲ್ಲ ಬಾರಿ ಹೆಲ್ಪ್ ಮಾಡ್ತಿದ್ರು. ಈ ವರ್ಷ ಯಾರು ಬಂದಿಲ್ಲ, ಯಾರು ಕೇಳಿಲ್ಲ, ಏನಾಗಿದೆ ಅಂತ ಕೇಳಿಲ್ಲ. ಈ ಕೊರೋನಾ ಟೈಮಲ್ಲಾದರೂ ಬಂದು ನೀವು ಹೇಗೆ ವಾಸ ಮಾಡ್ತಾ ಇದ್ದಾರೆ ಆ ಥರ ಆದ್ರೂ ಕೇಳ್ಬೋದಿತ್ತು, ಅವರಿಗೆ ಕೇಳಲಿಲ್ಲ. ಈಗ ನಮ್ಮ ಇಲ್ಲಿ ಸುಮಾರು ನಾಯಿ, ಕೋಳಿ ಇದೆಲ್ಲ ಇದೆ. ಅದಕ್ಕೆ ನಾಯಿಗೋಸ್ಕರ ನಾವು ಈ ಒಂದು ಆಹಾರವನ್ನು ತಂದಿದ್ದೀವಿ. ಅಲ್ಲಿ ಈಗ ಕೊಟ್ಟಿದ್ದೀವಿ ಸ್ವಲ್ಪ. ಇನ್ನು ಜನರಿಗಷ್ಟೇ ಅಲ್ಲ, ಪ್ರಾಣಿಗಳು ಪ್ರವಾಹದಿಂದ ಸಂಕಷ್ಟಕ್ಕೀಡಾಗಿವೆ. ಕಣ್ಣಬಲಮುರಿಯಲ್ಲಿ 40 ಕುಟುಂಬಗಳ ಜೊತೆಗೆ ನಾಯಿಗಳು ಊಟವಿಲ್ಲದೆ ಪರದಾಡಿದ್ದು ಸ್ಥಳೀಯರೇ ಎದೆ ಎತ್ತರದ ನೀರಿನಲ್ಲಿ ನಡೆದುಕೊಂಡು ಹೋಗಿ ನಾಯಿಗಳಿಗೆ ಊಟ ನೀಡಿದ್ದಾರೆ. ಇಷ್ಟಾದ್ರೂ ಎನ್ಡಿಆರ್ಎಫ್ ಸಿಬ್ಬಂದಿ ಮಾತ್ರ ಇತ್ತ ಬಂದಿಲ್ಲ. ಕೊಡಗಿನಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಈವರೆಗೆ ಜಿಲ್ಲೆಯ 52 ಪ್ರದೇಶಗಳಲ್ಲಿ ಪ್ರವಾಹ ಕಾಣಿಸಿಕೊಂಡಿದ್ದು 14 ಪ್ರದೇಶಗಳಲ್ಲಿ ಭೂಕುಸಿತ ಸಂಭವಿಸಿದೆ. ಈವರೆಗೆ 591 ಜನರ ಸ್ಥಳಾಂತರ ಮಾಡಲಾಗಿದೆ. ಇನ್ನು ವಾರಗಳ ಕಾಲ ಕೊಡಗಿನಲ್ಲಿ ಭಾರೀ ಮಳೆ ಸುರಿಯಲಿದ್ದು ಇನ್ನಷ್ಟು ಪ್ರವಾಹ ಸನ್ನಿವೇಶ ಎದುರಾಗುವ ಸಾಧ್ಯತೆ ಇದೆ. ಎನ್ಡಿಆರ್ಎಫ್ ಸಿಬ್ಬಂದಿ ಅಧಿಕಾರಿಗಳು ಈಗಲೇ ಕ್ರಮ ಕೈಗೊಂಡು ಪ್ರವಾಹ ಪೀಡಿತ ಸ್ಥಳಗಳಲ್ಲಿರುವ ಜನರನ್ನ ರಕ್ಷಿಸಬೇಕಿದೆ. ರವಿ ಎಸ್ ಹಳ್ಳಿ ಮತ್ತು ಪುಟ್ಟಪ್ಪ, ನ್ಯೂಸ್ 18 ಕೊಡಗು. ಮಳೆರಾಯ ದೊಡ್ಡ ಮಟ್ಟಕ್ಕೆ ಅನಾಹುತ ಸೃಷ್ಟಿಸಿ ಬಿಡುತ್ತಾನೇನೋ ಅನ್ನುವಷ್ಟರ ಮಟ್ಟಿಗೆ ಅಬ್ಬರಿಸಿ ಬೊಬ್ಬರಿತಿದ್ದಾನೆ. ತಣ್ಣಗಾಗೋ ಲಕ್ಷಣ ಕಾಣಿಸ್ತಿಲ್ಲ. ಸಾವು ನೋವು, ಬೆಳೆನಾಶ, ಗುಡ್ಡ ಕುಸಿತ ಯಾವುದು ಕಡಿಮೆ ಆಗ್ತಿಲ್ಲ. ಎಲ್ಲವನ್ನೂ ಸರಿ ಮಾಡಬೇಕಾದವ್ರು ಯಾರು? ಸರ್ಕಾರದವರು. ಸರಿ ಮಾಡ್ತೀವಿ ಅಂತಿದ್ರು ಯಾವುದು ಸರಿ ಹೋಗ್ತಾ ಇಲ್ಲ. ಯಾಕೆ ಹೇಳ್ತಿದ್ವಿ ಗೊತ್ತಾ? ಮಂತ್ರಿಗಳಿಗೆ ನೊಂದವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಈ ಮಾತು. ಒಂದು ಸ್ಪೆಷಲ್ ಸ್ಟೋರಿ ಕೂಡ ಇದೆ, ಮಿಸ್ ಮಾಡಿದೆ ನೋಡಿ. ನೀರಲ್ಲಿ ಶವಗಳು ತೇಲಿ ಬರ್ತಾ ಇದೆ. ಮನುಷ್ಯರ ಜೀವ ಮಳೆಯಬ್ಬರಕ್ಕೆ ಸಿಲುಕಿ ಕೊಚ್ಚಿ ಹೋಗ್ತಾ ಇದೆ. ಬದುಕಿದ್ದಾಗ ರಕ್ಷಣೆ ಮಾಡಲಿಲ್ಲ, ಪ್ರವಾಹದ ಮಧ್ಯೆ ಸಿಲುಕಿದ್ರೂ ಯಾರೂ ನೋಡ್ಲಿಲ್ಲ. ಈಗ ವೃದ್ಧೆ ಬದುಕಿಲ್ಲ. ಈಗ ಕುಟುಂಬಸ್ಥರ ಪಾಲಿಗೆ ಬರೀ ಕಣ್ಣೀರಷ್ಟೇ. ಬೆಟ್ಟ ಗುಡ್ಡಗಳು ಬಾಯಿ ತೆರೆದು ಭೂಮಿಗೆ ಅಪ್ಪಳಿಸ್ತಾ ಇವೆ. ರಸ್ತೆಗಳನ್ನೇ ಆಪೋಷಣೆ ಮಾಡ್ಕೊಳ್ತಾ ಇವೆ. ಬೆಟ್ಟ ಗುಡ್ಡಗಳ ಮಧ್ಯೆ ಪುಟ್ಟದೊಂದು ಗೂಡು ಕಟ್ಕೊಂಡಿದ್ದವರ ಕನಸಿನ ಮೇಲೆ ಮಣ್ಣು, ಬಂಡೆ, ಮರಗಳು ಬಂದು ಬಂದು ಬೀಳ್ತಾ ಇವೆ. ಇದ್ದ ಸಣ್ಣ ಪುಟ್ಟ ರಸ್ತೆಗಳೆಲ್ಲ ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇವೆ. ರಸ್ತೆ ಕಸಗುಡಿಸಿ ಕಟ್ಟಿದ್ದ ಕನಸಿನ ಮನೆ ಬಿದ್ದು ಹೋಗ್ತಾ ಇದೆ. ದಯವಿಟ್ಟು ನೆರವು ಕೊಡಿ ಅಂತ ಜನ ಕಣ್ಣೀರ್ ಹಾಕ್ತಾ ಇದ್ದಾರೆ. ಊರೂರಿನ ಮಧ್ಯೆ ಮಹಾಮಳೆಯ ಅಬ್ಬರ. ರಸ್ತೆ ಯಾವುದು ಗೊತ್ತಿಲ್ಲ, ದಾರಿ ಎಲ್ಲಿದೆ ಕಾಣಿಸ್ತಾ ಇಲ್ಲ. ಮಳೆರಾಯನ ಹುಚ್ಚಾಟ ಕಟ್ಟಿ ಹಾಕೋ ಶಕ್ತಿ ಮುಕ್ಕೋಟಿ ದೇವರಿಗೂ ಇಲ್ಲದಾಗಿದೆ. ಯಾಕಂದ್ರೆ ದೇವರಿಗೆ ಜಲ ದಿಗ್ಬಂಧನ ಹಾಕಿದ್ದಾನೆ ವರುಣ. ಊರ ಹೊರಗಿದ್ರೂ ಅಷ್ಟೇ, ಊರ ಒಳಗಿದ್ರೂ ಅಷ್ಟೇ. ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಮಾಡಿದ್ರೂ ಮಳೆ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಡ್ಯಾಂಗಳೆಲ್ಲ ತುಂಬಿ ಹೋಗಿದ್ದು ಜಲಾಶಯಗಳಿಂದ ಹೊರಗಡೆ ಬಿಡ್ತಿರೋ ನೀರಿನ ರಭಸ ನೋಡಿದ್ರೆ ಊರೂರೇ ಕೊಚ್ಕೊಂಡು ಹೋಗುತ್ತೇನೋ, ನಮ್ಮೂರು ಮುಳುಗಿ ಹೋಗುತ್ತೇನೋ, ಇಷ್ಟೇನ ಬದುಕು ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ, ಸೇತುವೆನೇ ಕಾಣಿಸ್ತಾ ಇಲ್ಲ. ಸೇತುವೆಯೇ ಕೊಚ್ಚಿ ಹೋಗುತ್ತೆ ಅನ್ನೋ ಮಟ್ಟಿಗೆ ಹೇಗ್ ನೀರು ಹರಿತಾ ಇದೆ. ಪ್ರವಾಹದಲ್ಲಿ ಸಿಲುಕಿ ವಾಹನಗಳೇ ಕೊಚ್ಕೊಂಡು ಹೋಗ್ತಾ ಇವೆ.
ಕೆರೆ ಕಟ್ಟೆಗಳು ಬಿರುಕು ಬಿಡ್ತಾ ಇದ್ದು ಅನ್ನದಾತ ಬೆಳೆದ ಬೆಳೆಯೆಲ್ಲ ಸರ್ವನಾಶವಾಗಿದೆ. ಊರ್ ಬಿಟ್ಟು ಹೋಗಿ ಅಂತ ತಮಟೆ ಸಾರ್ತಾ ಇದ್ದಾರೆ. ಪೊಲೀಸರು ಸುರಕ್ಷಿತ ಸ್ಥಳಕ್ಕೆ ಹೋಗಿ ಅಂತಿದ್ದಾರೆ. ಕರ್ನಾಟಕದ ಬೆಳಗಾವಿ, ಚಿಕ್ಕಮಗಳೂರು, ಬಾಗಲಕೋಟೆ, ಯಾದಗಿರಿ, ರಾಯಚೂರು, ಹಾಸನ, ಮೈಸೂರು, ಮಂಡ್ಯ, ಧಾರವಾಡ, ಶಿವಮೊಗ್ಗ, ಹಾವೇರಿ, ಉಡುಪಿ ಎಲ್ಲ ಜಿಲ್ಲೆಗಳಲ್ಲೂ ಜನ ಅನುಭವಿಸ್ತಾ ಇರೋ ನರಕ ಜೀವನದ ದೃಶ್ಯಗಳಿವು. ಇಷ್ಟೆಲ್ಲ ಮಳೆಯಾಗಿ ಅವಾಂತರ ಸೃಷ್ಟಿಸ್ತಾ ಇದೆ ನೋಡಿ. ಕಷ್ಟ ಕೇಳಿ ಅಂದ್ರೆ ಜನಪ್ರತಿನಿಧಿಗಳದ್ದು ಮಾತ್ರ ಉಡಾಫೆ. ಸಾವು ನೋವು ಕೇಳದೆ ಸಚಿವರ ಜಲಕ್ರೀಡೆ ನೋಡಿ. ಚಿಕ್ಕಮಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಇವರೇ. ಹೆಸರು ಸಿಟಿ ರವಿ. 3 ದಿನಗಳಿಂದ ಚಿಕ್ಕಮಗಳೂರಿಗೆ ಬರದೆ ಬೆಂಗಳೂರಲ್ಲೇ ಇದ್ದ ಸಚಿವರು ಇವತ್ತು ಚಿಕ್ಕಮಗಳೂರಿಗೆ ಬಂದ್ರು. ಆದ್ರೆ ಜನರ ಕಷ್ಟ ಕೇಳದೆ ಅಯ್ಯನಕೆರೆ ಸಾಹಸ ಜಲಕ್ರೀಡೆ ಉದ್ಘಾಟಿಸಿ ಖುಷಿಪಟ್ರು. ಜನರಿಗೆ ಸಂಕಟ, ಇವರಿಗೆ ಮೋಜು ಮಸ್ತಿ ಚಿಂತೆ. ಊಟಕ್ಕೆ ವ್ಯವಸ್ಥೆ ಮಾಡಿ ಅಂದ್ರೆ ಶೋಭಾ ಮೇಡಂ ರಾಂಗ್. ಇವರು ಚಿಕ್ಕಮಗಳೂರಿನ ಸಂಸದೆ ಶೋಭಾ ಕರಂದ್ಲಾಜೆ. ಅಪರೂಪಕ್ಕೊಮ್ಮೆ ಕಾಣಿಸ್ಕೊಳ್ತಾರೆ ಅಂತ ಜನ ಹೇಳ್ತಾರೆ. ಆದ್ರೂ ಬಿಡುವು ಮಾಡಿಕೊಂಡು ಇವತ್ತು ಜನರ ಕಷ್ಟ ಕೇಳೋಕೆ ಬಂಕೇನಹಳ್ಳಿಗೆ ಬಂದ್ರು. ಜನ ಕಷ್ಟ ಹೇಳ್ತಾ ಇದ್ರೆ ಸಂಸದರಿಗೆ ಮಾತ್ರ ಕೇಳಿಸ್ಕೊಳ್ಳೋಕೆ ಪುರುಸೋತಿರ್ಲಿಲ್ಲ. ಜನ ಸ್ವಲ್ಪ ಜೋರ್ ಮಾಡಿದಕ್ಕೆ ಅವ್ರ ಮೇಲೆ ತಿರುಗ್ಬಿದ್ರು. ಸೇತುವೆ ಕಟ್ಸ್ಕೊಡಿ ಅಂದ್ರೆ ಮಿಲಿಟರಿ ಬರ್ಬೇಕು ಅಂತಾರೆ. ನೀರಿಗೆ ಲೋಕಲ್ ಅವರು ಯಾರು ಮಾಡಿದ್ರು ನಿಲ್ಲಲ್ಲ. ಸುಮ್ಮನೆ ಮಾಡಿದೀವಿ ಅಂತ ಕತೆ ಹೇಳ್ಕೊಂಡು ಬಿಲ್ ಮಾಡ್ಕೊಂಡು ಹೋಗ್ತಾರೆ. ಇಂಥ ನೀರಿಗೆ ಮಾಡ್ಬೇಕಂದ್ರೆ ಮಿಲಿಟರಿ ಅವ್ರು ಬರ್ಬೇಕು, ಬೇರೆಯವ್ರು ಮಾಡಕ್ ಆಗಲ್ಲ. ಇಂಥ ನೀರಿಗೆ ಮಾಡ್ಬೇಕಂದ್ರೆ ಮಿಲಿಟರಿ ಅವ್ರು ಬರ್ಬೇಕು, ಬೇರೆಯವ್ರು ಮಾಡಕ್ ಆಗಲ್ಲ. ನಡು ರೋಡಲ್ಲೇ ಸಚಿವರಿಗೆ ತರಾಟೆ. ಕುಂದಾಪುರದ ಬಸ್ರೂರು 3 ಕೈ ಜಂಕ್ಷನ್ ಇದು. ಹೆದ್ದಾರಿ ಕೆಲಸ ಶುರುವಾಗಿ ವರ್ಷಾನ್ಗಟ್ಲೆ ಆಯ್ತು. ಇದುವರೆಗೂ ಕೆಲಸ ಆಗಿಲ್ಲ. ಸರ್ವಿಸ್ ರಸ್ತೆ ಕೊಚ್ಚೆಗುಂಡಿಯಾಗಿದೆ. ಕಾರ್, ಲಾರಿ ಬಿಡಿ, ಬೈಕ್ ಸವಾರರ ಪರಿಸ್ಥಿತಿ ಹೇಳೋಕ್ಕಾಗಲ್ಲ. ಇಂಥ ರಸ್ತೆಯಲ್ಲಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಸೈರನ್ ಹಾಕೊಂಡು ಸರ್ಕಾರಿ ಕಾರಲ್ಲಿ ಬಂದ್ರು. ಜನ ಸುಮ್ನಿರ್ತಾರಾ? ನಡು ರೋಡಲ್ಲಿ ಮಳೆಯಲ್ಲೇ ನಿಲ್ಸಿ ತರಾಟೆಗೆ ತಗೊಂಡ್ರು. ಬಾಗಲಕೋಟೆಗೆ ಅಪರೂಪಕ್ಕೆ ಬಂದ ಡಿಸಿಎಂ ಗೋವಿಂದ ಕಾರಜೋಳ ಅವರಿಗೆ ಮಂಚನೂರಲ್ಲಿ ಪ್ರವಾಹದ ದುಸ್ಥಿತಿ ಕಣ್ಣಿಗೆ ರಾಚ್ತಾ ಇತ್ತು. ಆದ್ರೆ ಇವೆಲ್ಲ ಸರ್ವೇ ಸಾಮಾನ್ಯ, ಜನ ಅಡ್ಜಸ್ಟ್ ಆಗಿದ್ದಾರೆ ಅಂದ್ರು. ಆ ಗುಡಿ ಪೂರ್ಣ ಕಳಸದ ಮೇಲೆ ನೀರು ಬಂದಾಗ ನೀರು ಬರೋದು ಇದು ಸರ್ವೇ ಸಾಮಾನ್ಯ. ಪ್ರತಿ ವರ್ಷ ಬರ್ತಕ್ಕಂಥ ನದಿ ಇಲ್ಲೇನಂತ ಸಮಸ್ಯೆ ಆಗುದಿಲ್ಲ. ಚಾಮರಾಜನಗರದಲ್ಲಿ ಜನರ ಕಷ್ಟ ಕೇಳಿದ ಸಚಿವ ಸುರೇಶ್ ಕುಮಾರ್ ಡ್ಯಾಂಗಳಿಂದ ಹೆಚ್ಚು ನೀರು ಬಿಡಬೇಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ನೀವು ನೀರನ್ನ ಒಂದು ಸಲ ಬಿಡೋದನ್ನ ನೀವು 2 ಲಕ್ಷದವರೆಗೂ ಮುಟ್ಟಿಸಬಾರ್ದು ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಿಂದ ಆಗ್ತಿರೋ ಈ ಅನಾಹುತಗಳನ್ನ ಕಂಡು ಕಾಣದಂತಿದ್ದ ಸಚಿವ ರಮೇಶ್ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ಪ್ರವಾಹ ಪರಿಸ್ಥಿತಿ ನೋಡಿ ಮಳೆ ಕಮ್ಮಿಯಾಗಿದ್ದು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಕೆ ಕೊಟ್ಟು ಹೋದ್ರು. ಕಳೆದ ವರ್ಷದ ನೆರೆ ಸಂತ್ರಸ್ತರಿಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಕೇಂದ್ರ ಸಚಿವ ಜೋಶಿ ಮಂತ್ರಿಗಳು ನೋಡ್ಕೊಳ್ತಾರೆ ಅಂತಾರೆ. ನೀರಿನ ಪ್ರಮಾಣ ಹೇಗೆ ಬಿಡಬೇಕು ಅನ್ನೋದು ಒಂದು ಚರ್ಚೆ ಮಾಡಿ ನಿರ್ಣಯ ತಗೊಂಡದಕ್ಕೆ ಇವತ್ತು ಅನಾಹುತ ಕಡಿಮೆ ಇದೆ. ಯಾಕಂದ್ರೆ ಇವತ್ತು ಆಲ್ಮಟ್ಟಿಯಲ್ಲಿ 2,20,000 ಕ್ಯೂಸೆಕ್ಸ್ ನೀರು ಬಿಡಾತು. ನಾವು ಹೊರಗಡೆ ಬರೋದು 1,70,000. ಹೀಗಾಗಿ ಇವತ್ತು ಕಳೆದ ಬಾರಿ ನಾವು ಇವತ್ತು ಮುಂಜಾಗ್ರತೆಯಾಗಿ ನಾವು ಜಿಲ್ಲಾಡಳಿತಿರ್ಬೋದು, ರಾಜ್ಯ ಸರ್ಕಾರದ ನಿರ್ದೇಶನ ಇರ್ಬೋದು ಎಲ್ಲ ಸರಿಯಾಗಿ ಮೇಂಟೈನ್ ಆಗೋದ್ರಿಂದ ಮಹಾರಾಷ್ಟ್ರದಿಂದ ಸಹಿತ ನಮ್ಗೆ ಒಳ್ಳೆಯ ರೀತಿಯ ಸಹಕಾರ ಕೊಡುತ್ತಿದ್ದಾರೆ. ಜಿಲ್ಲಾಡಳಿತ ನಿಗಾ ಇಟ್ಟಿದೆ. SDRF ತಂಡ ಈಗಾಗಲೇ ಇದೆ. ಒಂದು NDRF ತಂಡಕ್ಕೂ ಅಲರ್ಟ್ ಇರಲಿಕ್ಕೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ನಾನು ಈಗಾಗಲೇ ನಿನ್ನೆ ನಮ್ಮ ಕೇಂದ್ರದ ಗೃಹ ರಾಜ್ಯ ಖಾತೆ ಸಚಿವರು ಈ ವಿಭಾಗವನ್ನು ನೋಡುವಂಥವ್ರು. ಸಚಿವ ಗೋಪಾಲಯ್ಯ ಹಾಸನದಲ್ಲಿ ರೌಂಡ್ಸ್ ಹಾಕಿದ್ರೆ ಹಾವೇರಿಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ರೌಂಡ್ಸ್ ಹಾಕಿದ್ದಷ್ಟೇ ಬಂತು. ಇನ್ನು ಶಿವಮೊಗ್ಗದಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಈಶ್ವರಪ್ಪ ಭೇಟಿ ಕೊಟ್ಟು ಹೋದ್ರು. ಮಂತ್ರಿಗಳು ಬಂದ್ ಹೋದ್ರು ಅನ್ನೋದು ಬಿಟ್ರೆ ನೆರೆ ಸಂತ್ರಸ್ತರಿಗೆ ನಯಾ ಪೈಸೆ ಪ್ರಯೋಜನ ಆಗ್ಲಿಲ್ಲ. ಇನ್ನು ಜೆಡಿಎಸ್ ಕಾಂಗ್ರೆಸ್ ನಾಯಕರು ಸರ್ಕಾರವನ್ನ ಎಚ್ಚರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಓಡಾಡ್ಕೊಂಡಿದಾರಷ್ಟೇ. ನೋಡೋಣ, ಮಳೆ ಪ್ರವಾಹ ನೆರೆ ಎಲ್ಲ ಕಡಿಮೆ ಆದ್ಮೇಲಾದ್ರೂ ಜನರ ಕಷ್ಟನ ಜನಪ್ರತಿನಿಧಿಗಳು ಯಡಿಯೂರಪ್ಪ ಸರ್ಕಾರ ಹೇಗೆ ಬಗೆಹರಿಸುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಪ್ರವಾಹದ ಹೊಡ್ತಾ ಇದೆಯಲ್ಲ, ಬರೀ ಮನುಷ್ಯರಿಗಷ್ಟೇ ಅಲ್ಲ, ಮೂಕ ಪ್ರಾಣಿಗಳನ್ನು ಕೂಡ ಬಲಿ ಪಡ್ಕೋತಾ ಇದೆ. ಚಿಕ್ಕಮಗಳೂರಿನ ಎನ್ನಾರ್ಪುರದ ದೃಶ್ಯ ತೋರಿಸ್ತಾ ಇದ್ದೀನಿ ನಿಮಗೆ. ಬಾಳೆಹೊನ್ನೂರು ಸಮೀಪ ಭದ್ರಿಯ ಬ್ಯಾಕ್ ವಾಟರ್ ಇದೆ, ಹಿನ್ನೀರಿದು.
ಅಲ್ಲಿ ನಾಯಿಗಳು ಸಿಕ್ಕಾಕೊಂಡು ನರಳಾಡ್ತಾ ಇದೆ. ಪ್ರಾಣಿಗಳ ಮೂಕರೋದು ನಿಜಕ್ಕೂ ಮಾನ ಕಲಕುವಂತಿತ್ತು. ಹಾಗೆಯೇ ಇನ್ನೊಂದು ಕಡೆ ಇದೇ ಚಿಕ್ಕಮಗಳೂರಿನಲ್ಲಿ NR ಪುರದಲ್ಲಿ ಭಾರೀ ಗಾತ್ರದ ಹೆಬ್ಬಾವು ನೀರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿತ್ತು, ನಿತ್ರಾಣಗೊಂಡಿತ್ತು. ಈ ಹೆಬ್ಬಾವನ್ನು ಪ್ರಾಣಿಪ್ರಿಯರು ರಕ್ಷಣೆ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ದೃಶ್ಯ ಇದು. 4 ದಿನಗಳಿಂದ ನದಿ ಮಧ್ಯೆ ಸಿಕ್ಕಾಕೊಂಡಿತ್ತು 10 ಮಂಗಗಳು. ಮುಷ್ಯ ರೋಪ್ ಲ್ಯಾಡರ್ ಆಪರೇಷನ್ ಮಾಡಿ ರಕ್ಷಣೆ ಮಾಡಿದರು. ಆದರೆ ಭಯಬಿದ್ದ ಕೆಲವು ಮುಷ್ಯಗಳು, ಕೋತಿಗಳು ಏನಿತ್ತು ಅಲ್ಲಿ ಪ್ರವಾಹವನ್ನು ಲೆಕ್ಕಿಸದೆ ನದಿಗೂ ಹಾರಿ ದಡ ಸೇರ್ಕೊಂಡಿದ್ದ ದೃಶ್ಯ ಕೂಡ ಕಂಡು ಬಂತು. ಇನ್ನು ನೆರೆ ಕೇರಳದ ಕಡೆ ಹೋಗೋಣ. ಕೇರಳದಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಿದ್ದಾನೆ. ವರುಣನ ಆರ್ಭಟಕ್ಕೆ ಮನೆಗಳೆಲ್ಲ ಕೊಚ್ಚಿ ಹೋಗ್ತಾ ಇದೆ, ಬಂಡೆಗಳು ಕುಸಿದು ಬಿದ್ದಿದೆ. NDRF ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಕೆಲ ಶವಗಳನ್ನು ಪತ್ತೆ ಮಾಡಿದ್ದಾರೆ. ಮೃತ ದೇಹಗಳನ್ನು ನೋಡಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಮುಂದುವರಿಸಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತು. ವೆಲ್ಕಮ್ ಬ್ಯಾಕ್. ನೋವಿನ ಚೀರಾಟ, ರಕ್ತ ಮೆತ್ತಿದ ಬಟ್ಟೆಗಳ ಮಧ್ಯೆ ಜೀವ ಉಳಿಸ್ಕೊಳ್ಳೋದಕ್ಕೆ ಒದ್ದಾಟ. ಧಾರಾಕಾರವಾಗಿ ಸುಳಿತಿದ್ದಂಥ ಮಳೆ, ಅಳ್ತಾ ಇದ್ರು ಮಕ್ಕಳು. ಕಾಪಾಡಿ ಕಾಪಾಡಿ ಅಂತ ಕೂಗ್ತಿದ್ರು ಪ್ರಯಾಣಿಕರು. ಕೇರಳದ ಕರಿಪುರ್ ಏರ್ಪೋರ್ಟ್ನಲ್ಲಿ ನಿನ್ನೆ ನಡೆದಂಥ ಭೀಕರ ವಿಮಾನ ಅಪಘಾತದ ದೃಶ್ಯಗಳಿವೆ. ಮಳೆಯಿಂದ ರನ್ವೇ ಕಾಣಲಿಲ್ಲ, ಸಿಗ್ನಲ್ ಸರಿಯಾಗಿ ಸಿಗಲಿಲ್ಲ. ನೋಡ್ತಾ ಇದ್ದಂತೆ 191 ಜನರಿದ್ದ ವಿಮಾನ ರನ್ವೇನಲ್ಲಿ ನಿಲ್ಲೋಕಾಗದೆ 35 ಅಡಿ ಪ್ರಪಾತಕ್ಕೆ ಬಿತ್ತು. ಛಿದ್ರವಾಯಿತು. ಕಾಂಪೌಂಡ್ಗೆ ಅಪ್ಪಳಿಸಿದ ರಭಸಕ್ಕೆ ವಿಮಾನ 2 ತುಂಡಾಗೋಯಿತು. ವಿಮಾನದ ದುರಂತದಲ್ಲಿ ಪೈಲಟ್ ಸೇರಿ 18 ಜನ ದುರಂತ ಸಾವಿಗೀಡಾದರು. 120ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ ಆಗಿದೆ. 15 ಪ್ರಯಾಣಿಕರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಎಲ್ಲರೂ ಕೊರೋನಾ ಸಂಕಷ್ಟಕ್ಕೆ ಸಿಲುಕಿದವರೇ. ಬದುಕು ಕಟ್ಟಿಕೊಳ್ಳೋ ಮೊದಲೇ ಜೀವಹಾನಿ. ದುಬೈನಿಂದ ಕೇರಳದ ಕೋಯಿಕೋಡ್ಗೆ ವಂದೇ ಭಾರತ್ ಮಿಷನ್ ಅಡಿಯಲ್ಲಿ ವಾಪಸ್ ಬಂದಿದ್ದ ವಿಮಾನವಿದು. ದುಬೈನಲ್ಲಿ ಕೆಲಸ ಕಳ್ಕೊಂಡು ಮರಳಿ ದೇಶಕ್ಕೆ ವಾಪಸ್ ಬಂದಿದ್ದವರೇ ಬಹುತೇಕರು. ಆದರೆ ಬದುಕು ಕಟ್ಟಿಕೊಳ್ಳೋ ಮೊದಲೇ ಜೀವ ಹೋಗಿದೆ. ಮೃತಪಟ್ಟವರ ಕುಟುಂಬಕ್ಕೆ ಕೇರಳ ಸರ್ಕಾರ 10 ಲಕ್ಷ ಪರಿಹಾರ ಘೋಷಿಸಿದೆ. ಅಳಿದುಳಿದ ಲಗೇಜ್ಗಳನ್ನ, ದಾಖಲೆಗಳನ್ನ ಪಡೆಯೋಕೆ ಪ್ರಯಾಣಿಕರ ಸಂಬಂಧಿಕರು ಏರ್ಪೋರ್ಟ್ಗೆ ಬಂದು ಹೋಗ್ತಾ ಇದ್ದಾರೆ. ಕೇಂದ್ರ ವಿಮಾನಯಾನ ಅಧಿಕಾರಿಗಳು, ತಜ್ಞರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೇಂದ್ರ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಕೌರ್ ಘಟನಾ ಸ್ಥಳ ಪರಿಶೀಲಿಸಿದ್ರು. ವಿಮಾನ ಅಪಘಾತ ತನಿಖಾ ಸಂಸ್ಥೆ ತನಿಖೆ ನಡೆಸ್ತಾ ಇದೆ. ವಿಮಾನದ ಡಿಜಿಟಲ್ ಫ್ಲೈಟ್ ಡಾಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಹುಡುಕಾಟ ನಡೀತಾ ಇದೆ. ಪೈಲಟ್ ಸತ್ತು ತಮ್ಮ ಜೀವ ಉಳಿಸಿದ್ರು. ಜನ ಬಂದಿದ್ದಕ್ಕೆ ಜೀವಹಾನಿ ತಪ್ಪಿದ್ದು. ಇದು ವಿಮಾನ ದುರಂತದಲ್ಲಿ ಬದುಕಿ ಬಂದ ಪ್ರಯಾಣಿಕರ ಮಾತುಗಳು. ಪೈಲಟ್ ದೀಪಕ್ ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ನಿರ್ವಹಿಸಿದ್ದ ಅನುಭವಿ. ಕಠಿಣ ಪರಿಸ್ಥಿತಿ ಬಗ್ಗೆ ತಿಳಿದಿದ್ದ ಸೂಕ್ಷ್ಮ ವ್ಯಕ್ತಿ. ಹೀಗಾಗಿ ಸಣ್ಣ ಪ್ರಮಾಣದಲ್ಲಿ ಸಾವು ನೋವಾಗಿದೆ. ಪೈಲಟ್ ಸತ್ತು ನಮ್ ಜೀವ ಉಳಿಸಿದ್ದಾರೆ. ಜೊತೆಗೆ ಅಪಘಾತ ಆಗ್ತಾ ಇದ್ದಂತೆ ಜನ ನಮ್ ಜೀವ ಉಳಿಸಿದ್ರು. ಅವರೇ ದೇವ್ರು ಅಂತಾರೆ ಗಾಯಾಳುಗಳು. ट्राई किया नीचे उतरने का, फिर उसको सिचुएशन बराबर नहीं, फिर भी उठ गया. सेकंड टाइम में उठना टाइम उनको आके टायर क्या बोल रहे, स्किड हो गया बोल रहे 36 फीट का ऊपर था गर्दन. उसी में सडन ब्रेक हो गया. सब लोग बेल्ट पहनता था. के टाइम में कोई बोला 2 पायलट मर गया. 2 पायलट एक्सपर्ट वाला भी था. ಗುಡ್ಡಗಾಡು ಭೂಭಾಗದ ಮೇಲೆ ವಿಮಾನ ನಿಲ್ದಾಣ ಮತ್ತು ರನ್ವೇ ನಿರ್ಮಾಣ ಆಗಿರುತ್ತೆ. ಈ ಚಿಕ್ಕ ರನ್ವೇಗಳಲ್ಲಿ ವಿಮಾನ ಭೂಸ್ಪರ್ಶ ಮಾಡಿ ಅಷ್ಟೇ ಚಾಣಾಕ್ಷತನದಿಂದ ವಿಮಾನ ಆ ಕಡೆ ಈ ಕಡೆ ಜಾರದಂತೆ, ಕಂದಕಕ್ಕೂ ಇಳಿಯದಂತೆ ನೋಡಿಕೊಳ್ಳೋದೇ ಟೇಬಲ್ ಟಾಪ್ ರನ್ವೇ. ಮಂಗಳೂರು ಏರ್ಪೋರ್ಟ್ ಕರ್ನಾಟಕ, ಲೆಂಗ್ಪುಯಿ ಏರ್ಪೋರ್ಟ್ ಮಿಜೋರಾಂ, ಕೋಜಿಕೋಡ್ ಏರ್ಪೋರ್ಟ್ ಕೇರಳ, ಶಿಮ್ಲಾ ಏರ್ಪೋರ್ಟ್ ಹಿಮಾಚಲ ಪ್ರದೇಶ, ಕುಲು ಏರ್ಪೋರ್ಟ್ ಹಿಮಾಚಲ ಪ್ರದೇಶ.
ಈ 5 ವಿಮಾನ ನಿಲ್ದಾಣಗಳಲ್ಲಿ ಈಗಿನ ಪರಿಸ್ಥಿತಿ ಬಗ್ಗೆ ತನಿಖಾ ವರದಿ ಸಲ್ಲಿಸೋಕೆ ಕೇಂದ್ರ ವಿಮಾನಯಾನ ಸಚಿವಾಲಯ ಆದೇಶ ಕೊಟ್ಟಿದೆ. ಒಟ್ನಲ್ಲಿ ಕೇರಳ ದುರಂತದಲ್ಲಿ 18 ಜನ ಸಾವನ್ನಪ್ಪಿದ ನೋವು ಒಂದ್ ಕಡೆ ಇದ್ರೂ ದೊಡ್ಡ ದುರಂತ ತಪ್ಪಿದೆ ಅನ್ನೋದೇ ಸದ್ಯಕ್ಕಿರೋ ಸಮಾಧಾನ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವತ್ತೊಂದೇ ದಿನ ರಾಜ್ಯದಲ್ಲಿ ಅತಿ ಹೆಚ್ಚು ಕೊರೋನಾ ಸೋಂಕಿತರು ದಾಖಲಾಗಿದ್ದಾರೆ, ದಾಖಲೆಯ ಪ್ರಮಾಣದಲ್ಲಿ. ನ್ಯೂಸ್ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗಬೇಕಾಯ್ತು. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಕಿಲ್ಲರ್ ಕೊರೋನಾ ಮಹಾಸ್ಫೋಟಗೊಂಡಿದೆ. ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಒಂದೇ ದಿನ 7,000 ಗಡಿ ದಾಟಿದೆ. ಸೋಂಕಿತರ ಸಂಖ್ಯೆ ಇವತ್ತು 7,178 ಮಂದಿಗೆ ಸೋಂಕು ತಗುಲಿದೆ. 93 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ ಆಯಿತು 1,72,102. ಇವತ್ತು ಒಂದೇ ದಿನ 5,006 ಮಂದಿ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಒಟ್ಟು ಗುಣಮುಖರಾದವರ ಸಂಖ್ಯೆ 89,238 ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಇವತ್ತೂ ಕೂಡ 2,665 ಸೋಂಕಿತರು ಪತ್ತೆಯಾಗಿದ್ದಾರೆ. ಅಷ್ಟೇ ಅಲ್ಲ, 18 ಮಂದಿ ಸಾವನ್ನಪ್ಪಿದ್ದಾರೆ ಕೂಡ. ರಾಜ್ಯದಲ್ಲಿ ಇದುವರೆಗೆ ಒಟ್ಟು ಕೊರೋನಾಗೆ ಬಲಿಯಾದವರ ಸಂಖ್ಯೆ ಆಯಿತು 3,091 ಜನ. ಮತ್ತಷ್ಟು ನ್ಯೂಸ್ಗಳನ್ನ ಬ್ಯಾಕ್ ಟು ಬ್ಯಾಕ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಕ್ಸ್ಪ್ರೆಸ್ 18ನಲ್ಲಿ. ಪ್ರಧಾನಿ ಮೋದಿ ಇವತ್ತು ರಾಷ್ಟ್ರೀಯ ಸ್ವಚ್ಛತಾ ಕೇಂದ್ರವನ್ನ ಉದ್ಘಾಟನೆ ಮಾಡ್ತಾರೆ. ಭಾರತವನ್ನ ಕಸದಿಂದ ಮುಕ್ತಗೊಳಿಸುವ 1 ವಾರದ ಆಂದೋಲನಕ್ಕೆ ಚಾಲನೆ ಕೊಟ್ಟರು. 2014ಕ್ಕೂ ಮೊದಲು ಕೊರೋನಾ ವೈರಸ್ ಎಂಬ ದೇಶಕ್ಕೆ ಬಂದಿದ್ರೆ ಲಾಕ್ಡೌನ್ ಮಾಡಲು ಸಾಧ್ಯವಿತ್ತೆ. ಸ್ವಚ್ಛ ಭಾರತ ಅಭಿಯಾನವು ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಪೂರಕವಾಗಿದೆ ಎಂದರು. ದೇಶದಲ್ಲಿ 196 ವೈದ್ಯರು ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ವೈದ್ಯರಿಗೆ ಆಗ್ತಿರೋ ಸಮಸ್ಯೆ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಮೋದಿ ಸರ್ಕಾರ ಗಮನ ಹರಿಸಬೇಕು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಿಂದ ಪ್ರಧಾನಿಗೆ ಪತ್ರ. ಆಗಸ್ಟ್ 10 ಅಂದ್ರೆ ನಾಳಿದ್ದು ಬರುವ ಸೋಮವಾರ SSLC ಫಲಿತಾಂಶ ಪ್ರಕಟ ಆಗುತ್ತೆ. ಮಧ್ಯಾಹ್ನ 3 ಗಂಟೆಗೆ SSLC ರಿಸಲ್ಟ್. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಂಗಳೂರು ನಗರದ ಕದ್ರಿಯಲ್ಲಿ ಭೀಕರ ಅಪಘಾತ. ಬೈಕ್ನಲ್ಲಿ ಬರ್ತಿದ್ದ ಯುವತಿ ಮೇಲೆ ಕಾರು ಹರಿಸಿದ್ದ ಚಾಲಕ. ಯುವತಿಗೆ ತೀವ್ರ ಗಾಯ ಆಗಿದೆ. ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ದಾರೆ ಶಾಸಕ UT ಖಾದರ್, ಬೆಂಗಾವಲು ಸಿಬ್ಬಂದಿ. ಇಲ್ಲಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿ ನಿಮ್ಮ ಮುಂದೆ ತೆರೆದುಕೊಳ್ತಾ ಇದೆ. ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಆದರೆ ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.